ಹೊಸ ವರ್ಷ ಅಂತ ಆಕೆ ರೆಡಿಯಾಗಿ ಪಾರ್ಟಿಗೆ ಹೊರಟು ನಿಂತಿದ್ಲು. ಆದರೆ ಅದ್ಯಾಕೋ ಏನೋ ಅಪ್ಪ ಅಮ್ಮ ಪಾರ್ಟಿಗೆ ಹೋಗ್ಬೇಡಮ್ಮ ಅಂದಿದ್ದಾರೆ. ಅಪ್ಪ ಅಮ್ಮ ಪಾರ್ಟಿಗೆ ಬೇಡ ಅಂದಿದ್ದಕ್ಕೆ ಯುವತಿಗೆ ಬೇಜಾರಾಗಿದೆ. ಮುಂದೆ ನಡೆದಿದ್ದು ಯಾರು ಊಹಿಸಲಾಗದ ದುರಂತ. ರಾತ್ರಿ ಮನೆಯಲ್ಲಿದ್ದ ಯುವತಿ ಈಗ ಸ್ಮಶಾನ ಸೇರಿದ್ದಾಳೆ. ಅಷ್ಟಕ್ಕೂ 21 ವರ್ಷದ ಈ ಸುಂದರಿಗೆ ಅಂಥದ್ದೇನಾಯ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ನೋಡೋಕೆ ಲಕ್ಷಣವಾಗಿದ್ದಾಳೆ. ಮುಖದಲ್ಲಿ ಗುಳಿ ಕೆನ್ನೆ, ಪದಗಳಿಗೂ ನಿಲುಕದ ಸೌಂದರ್ಯ. ಅದೆಷ್ಟೇ ವರ್ಣಿಸಿದ್ರೂ ಇವಳ ಚೆಲುವೆಗೆ ಸರಿಸಾಟಿಯೇ ಇಲ್ಲ. ಆದ್ರೆ ಈ ಸುಂದರಿಯ ಬದುಕು ಈಗ ದುರಂತ ಅಂತ್ಯ ಕಂಡಿದೆ. ಹೊಸ ಭರವಸೆಯೊಂದಿಗೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋ ಸಂಭ್ರಮದಲ್ಲಿದ್ದ ಯುವತಿ ಹೊಸ ವರ್ಷದ ಮೊದಲ ಸೂರ್ಯನನ್ನ ನೋಡುವ ಮೊದಲೇ ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ. ಈ ವಿಚಾರ ಕೇಳಿ ನಿಮ್ಗೆ ಶಾಕ್ ಅನ್ಸಿದ್ರು ಇದು ಸತ್ಯ. ಈಕೆ ಹೆಸರು ವರ್ಷಿಣಿ ಅಲಿಯಾಸ್ ಶ್ರುತಿ. ಜಸ್ಟ್ 21 ವರ್ಷ ವಯಸ್ಸು. BBA ಸ್ಟೂಡೆಂಟ್, ಜೊತೆಗೆ ಫೋಟೋಗ್ರಫಿ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್. ಬೆಂಗಳೂರಿನ ಸುಧಾಮನಗರದಲ್ಲಿ ಯುವತಿ ವಾಸ ಮಾಡ್ತಾ ಇದ್ಲು. ಆದ್ರೆ ದಿಢೀರಂತ ನಿನ್ನೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಸುಧಾಮನಗರದಲ್ಲಿ ವರ್ಷಿಣಿ ವಾಸವಾಗಿದ್ಲು. ಆದ್ರೆ ವರ್ಷಿಣಿ ಭಾನುವಾರ ಹೊಸ ವರ್ಷ ಆಚರಣೆಗೆ ರೆಡಿಯಾಗಿದ್ಲು. ಇದರಂತೆ ಫೋಟೋ ಶೂಟ್ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಲು. ಹೀಗಾಗಿ ಮಾಲ್ ಒಂದರಲ್ಲಿ ವರ್ಷಿಣಿ ಫೋಟೋ ಶೂಟ್ಗೆ ಪ್ಲಾನ್ ಆಗಿತ್ತು. ಆದ್ರೆ ವರ್ಷಿಣಿ ಅಪ್ಪ ಅಮ್ಮ ಫೋಟೋ ಶೂಟ್ಗೆ ಹೋಗೋದು ಬೇಡ ಅಂದಿದ್ದಾರೆ. ಅಷ್ಟೇ ನೋಡಿ, ಹುಡುಗಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ಹೌದು, ಭಾನುವಾರ ಕಳೆದಿದ್ರೆ ಹೊಸ ವರ್ಷ, ಹೊಸ ಭರವಸೆಗಳು. ಆದ್ರೆ ವರ್ಷಿಣಿ ಅಪ್ಪ ಅಮ್ಮನ ಒಂದೇ ಒಂದು ಮಾತಿಗೆ ದುಡುಕಿ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ಲು. ಸೀದಾ ರೂಮ್ನಲ್ಲಿರುವ ಫ್ಯಾನ್ಗೆ ನೇಣು ಹಾಕೊಂಡು ವರ್ಷಿಣಿ ಜೀವನಕ್ಕೆ ದಿ ಎಂಡ್ ಹೇಳಿಬಿಟ್ಟಿದ್ಲು. ವಿದ್ಯಾವಂತ ಯುವತಿಗೆ ಪೋಷಕರ ಮಾತೆ ಸಾವಿಗೆ ತಳ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿರೋದು. ಮಗಳು ಏನು BBA ಫಸ್ಟ್ ಇಯರ್ BBA ಓದ್ತಿರ್ತಕ್ಕಂಥ ಮಗಳು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಪ್ರಕರಣದ ಸಾರಾಂಶವೆಂದರೆ 30ನೇ ತಾರೀಕು ಏನು ಈ ಮೃತ 21 ವರ್ಷದ ಹೆಣ್ಣುಮಗಳು ಫಸ್ಟ್ ಇಯರ್ BBA ಓದ್ತಿರ್ತಾಳೆ. ಇವಳು ಫೋಟೋಗ್ರಫಿ ಕೋರ್ಸನ್ನು ಮಾಡಿರ್ತಾಳೆ. ಇಲ್ಲಿಯ ನಗರದ ಒಂದು ಪ್ರತಿಷ್ಠಿತ ಮಾಲ್ಗೆ ಹೋಗಿ ಫೋಟೋ ಶೂಟ್ ಮಾಡಬೇಕಂತ ಹೇಳಿ ಅವಳು ಮನೆಯಲ್ಲಿ ಅನುಮತಿ ಕೇಳ್ತಾಳೆ. ಆ ಅನುಮತಿ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನು ಅನುಮತಿಯನ್ನು ನಿರಾಕರಿಸ್ತಾರೆ. ಅದಕ್ಕೆ ಅವಳು ಮನನೊಂದು ಈ ಥರ 30ನೇ ತಾರೀಕು ನೈಟು ತನ್ನ ರೂಮಿಗೆ ಹೋಗಿ ನೇಣು ಬಿಗಿದುಕೊಂಡು 31ನೇ ತಾರೀಕು ಬೆಳಗ್ಗೆ ಬಾಗಿಲು ಬಡಿದಾಗ ಬಾಗಿಲು ತೆಗೆಯೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಈ ಥರ ಮಾಡ್ಕೊಂಡು ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ. ಸದ್ಯ ಕಿಮ್ಸ್ನಲ್ಲಿ ವರ್ಷಿಣಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಹೊಸ ವರ್ಷ ಬರುವ ಮುನ್ನವೇ ಇನ್ನು ಬಾಳಿ ಬದುಕಬೇಕಿದ್ದ ಹುಡುಗಿ ಆತುರದ ನಿರ್ಧಾರ ತೆಗೆದುಕೊಂಡು ಬದುಕಿಗೆ ಅಂತ್ಯ ಹಾಡಿದ್ದು ದುರಂತವೇ ಸರಿ.